ಪ್ರಿಯ ವೀಕ್ಷಕರೇ, ಅಕ್ಷರ ಟಿವಿ ಕನ್ನಡಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಬದಲಾವಣೆ ದಿನಪತ್ರಿಕೆ ಮತ್ತು ಅಕ್ಷರ ಟಿವಿ ಕನ್ನಡದ ಸಾಹಿತ್ಯ ಅವಲೋಕನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ, ನಾನು ಡಿ ರಾಮಣ್ಣ ಆಲುಮಸರುಕೆರೆ, ತಮ್ಮ ಸಾಹಿತ್ಯ ಒಡನಾಡಿ. ಸಂಚಿಕೆ 37ರಲ್ಲಿ ದಾಟಬೇಡ ಹೊಸ್ತಿಲು ಎನ್ನುವಂತಹ ಕವನ ಸಂಕಲನವನ್ನು ಕುರಿತು ಅವಲೋಕನ ಮಾಡ್ತಾ ಇದ್ದೇನೆ. ಈ ಕವನ ಸಂಕಲನದ ಲೇಖಕರು ಮೈಲಾರಪ್ಪ ಬೂದಿಹಾಳ್, ಗಂಗಾವತಿ. ಮೈಲಾರಪ್ಪ ಬೂದಿಹಾಳ್ ಅವರು ಮೂಲತಃ ಶಿಕ್ಷಕ ವೃತ್ತಿಯಲ್ಲಿ ಇದ್ದುಕೊಂಡು ಈಗಾಗಲೇ ಚುಟುಕುಗಳನ್ನು, ಕವಿತೆಗಳನ್ನು ನಾಡಿನ ಪ್ರಮುಖ ಪತ್ರಿಕೆ ಮತ್ತು ಕರ್ಮವೀರ, ಸುಧಾ, ತರಂಗ ಇಂತಹ ಪ್ರಮುಖ ಮಾಸಿಕ ಪತ್ರಿಕೆಗಳಲ್ಲೂ ಕೂಡ ಪ್ರಕಟಗೊಳಿಸ್ತಾ ಇಲ್ಲಿ ವಿಶೇಷವಾದಂಥ ಕವನ ಸಂಕಲನ ಸುಮಾರು 50 ಕವಿತೆಗಳನ್ನು ಒಳಗೊಂಡಿರ್ತಕ್ಕಂಥ ಪುಸ್ತಕ, ಕವನ ಸಂಕಲನ ದಾಟಬೇಡ ಹೊಸ್ತಿಲು ಅನ್ನುವಂಥದ್ದು. ಈ ಕವನ ಸಂಕಲನಕ್ಕೆ ಗಂಗಾವತಿಯ ಜನಕವಿ ಎಂದೇ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ಗಬ್ಬೂರವರು, ಹಿರಿಯ ಸಾಹಿತಿಗಳು, ಅವರು ಇಲ್ಲಿ ಬರೆದು ಮುನ್ನುಡಿಯನ್ನು ಬರೆದು ಹಾರೈಸಿದ್ದಾರೆ. ಅದೇ ರೀತಿ ಇನ್ನೋರ್ವ ಹಿರಿಯರಾದಂತಹ ಇಪ್ಪರಗಿ ಸಿದ್ದರಾಮ, ರಂಗಕರ್ಮಿಗಳು, ಧಾರವಾಡ, ಇವರು ಕೂಡ ಈ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದು ಶುಭ ಹಾರೈಸಿದ್ದಾರೆ. ಅದೇ ರೀತಿ ಇನ್ನೋರ್ವ ಹಿರಿಯ ಕವಿಯತ್ರಿ ಮತ್ತು ಬರಹಗಾರ್ತಿಯಾದಂತಹ ಜಯಶ್ರೀ ಜೆ ಅಬ್ಬಿಗಿರಿ ಮೇಡಮ್ ಅವರು, ಬೆಳಗಾವಿ, ಇವರು ಕೂಡ ಈ ಪುಸ್ತಕಕ್ಕೆ ಬೆನ್ನುಡಿಯನ್ನು ಬರೆದು ಹಾರೈಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೈಲಾರಪ್ಪ ಬೂದಿಹಾಳ್ ಮುಗಿಲಾಕಿ, ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹಳೆ ಜೇರಾಳ್ ಕಲ್ಗುಡಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಮೊದಲ ಕೃತಿ ದಾಟಬೇಡ ಹೊಸ್ತಿಲು. ಈ ಕವನ ಸಂಕಲನವು ಬದಲಾವಣೆ ದಿನಪತ್ರಿಕೆ ಹಾಗೂ ಅಕ್ಷರ ಟಿವಿಯಲ್ಲಿ ಪುಸ್ತಕ ಅವಲೋಕನ ಕಾರ್ಯಕ್ರಮದ ಅಡಿಯಲ್ಲಿ 37ನೇ ಸಂಚಿಕೆಯಲ್ಲಿ ಆಯ್ಕೆಯಾಗಿದ್ದು, ಈ 37ನೇ ಸಂಚಿಕೆಯಲ್ಲಿ ಆಯ್ಕೆಯಾದಂಥ ನನ್ನ ದಾಟಬೇಡ ಹೊಸ್ತಿಲು ಕೃತಿಯನ್ನು ಕೊಪ್ಪಳದ ಹಿರಿಯ ಕವಿಗಳು ಮತ್ತು ವಿಮರ್ಶಕರಾಗಿರುವಂಥ ಡಿ ರಾಮಣ್ಣ ಆಲುಮಸರುಕೆರೆಯವರು ನಡೆಸಿಕೊಡಲಿದ್ದು, ಮಾನ್ಯರಿಗೆ ಹಾಗೂ ಬದಲಾವಣೆ ಪತ್ರಿಕೆ ಮತ್ತು ಅಕ್ಷರ ಟಿವಿಯ ಸಂಪಾದಕರಾಗಿರುವಂಥ ಮಂಜುನಾಥ್ ಗೊಂಡ್ಬಾಳ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಜೊತೆಗೆ ನಮ್ಮ ಸಾಹಿತಿಗಳು ನಮ್ಮ ಹೆಮ್ಮೆ ಬರಹದಡಿಯಲ್ಲಿ ನಾನು ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೆ ಹಾಗೂ ಎಲ್ಲ ಕವಿ ಮನಸ್ಸುಗಳಿಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಕರೋನಾ ಕಾಲಘಟ್ಟದಲ್ಲಿ ಎಲ್ಲರೂ ಕೂಡ ಸಾಮಾಜಿಕ ಅಂತರವನ್ನು ಕಾಪಾಡಿ, ಮಾಸ್ಕ್ ಧರಿಸಿ, ಮನೆಯಲ್ಲೇ ಇರಿ, ಕರೋನಾ ಮಹಾಮಾರಿಯನ್ನು ಓಡಿಸೋಣ. ನಮ್ಮ ಸಾಹಿತಿಗಳು ನಮ್ಮ ಹೆಮ್ಮೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ನನ್ನ ಕೃತಿ ದಾಟಬೇಡ ಹೊಸ್ತಿಲು ಕವನ ಸಂಕಲನ ಪುಸ್ತಕ ಅವಲೋಕನ. ದಾಟಬೇಡ ಹೊಸ್ತಿಲು ಅನ್ನುವಂತಹ ಈ ಕವನ ಸಂಕಲನ ನಾನು ಹೇಳಿದಂತೆ ಸುಮಾರು 50 ಕವಿತೆಗಳನ್ನು ಒಳಗೊಂಡಂಥ ಒಂದು ಸಂಕಲನ. ಬಹುತೇಕ ಇಲ್ಲಿ ಎಲ್ಲ ಕವಿತೆಗಳು ಕೂಡ ಶೋಷಣೆಗಳು ಒಳಗಾದಂತಹ ಒಂದು ಜನ ಸಮುದಾಯದ ಪರವಾಗಿ ಧ್ವನಿಸ್ತಕ್ಕಂತಹ ಅನೇಕ ವಿಚಾರಗಳಿಗೆ ಇಲ್ಲಿ ಕವಿತೆಗಳು ಭಾಳಷ್ಟು ಇಂಬು ಕೊಟ್ಟಿವೆ ಅನ್ನುವಂಥದ್ದು ಬಹಳ ವಿಶೇಷವಾದಂಥದ್ದು. ಈ ನೆಲದಲ್ಲಿ ಯಾರು ಅಮಾನವೀಯವಾಗಿ, ಯಾರು ಅತ್ಯಂತ ಶೋಷಣೆಗೆ ಒಳಗಾಗಿ ಇರತಕ್ಕಂಥ ಸಮುದಾಯ ಇದೆ, ಅಧಿಕಾರದಿಂದ, ಅವಕಾಶಗಳಿಂದ ವಂಚಿತರಾಗಿ ಶತಶತಮಾನಗಳಿಂದಲೂ ಕೂಡ ಅತ್ಯಂತ ತಾತ್ಸಾರಕ್ಕೆ ಒಳಗಾದಂಥ ಸಮುದಾಯದ ಹಿನ್ನೆಲೆಯಲ್ಲಿ ಆ ಸಮುದಾಯದಲ್ಲಿ ಉಂಟಾಗ್ತಕ್ಕಂಥ ಅನೇಕ ತಲ್ಲಣಗಳಿಗೆ, ನೋವುಗಳಿಗೆ, ಸಂಕಟಗಳಿಗೆ ಇಲ್ಲಿ ಬಹುತೇಕ ಕವಿತೆಗಳು ಕೂಡ ಇಲ್ಲಿ ಧ್ವನಿಯಾಗಿವೆ ಅನ್ನುವಂಥದ್ದು ಬಹಳ ವಿಶೇಷವಾದಂತಹ ಒಂದು ಕಾಳಜಿ ಇರತಕ್ಕಂತಹ
ಬರಹಗಳು ಮತ್ತು ಕವಿತೆಗಳು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಿ ಮೊದಲನೇ ಕವಿತೆ ಧರಣಿಯ ವ್ಯಥೆ ಅಂತ ಇದೆ. ಧರಣಿ ಅಂದರೆ ಭೂಮಿ. ಅಂದರೆ ಇವತ್ತು ಭೂಮಿ ಎಷ್ಟರ ಮಟ್ಟಿಗೆ ಮಾಲಿನ್ಯ ಆಗಿದೆ, ಭೂಮಿ ಹೇಗೆ ತನ್ನ ಸೌಂದರ್ಯವನ್ನು ಕಳ್ಕೊಂಡಿದೆ, ಹೇಗೆ ಅನೇಕ ಮನುಷ್ಯನ ದುರಾಸೆ ಸ್ವಾರ್ಥದಿಂದಾಗಿ ಏನೆಲ್ಲ ಇವತ್ತು ಅದು ತನ್ನ ಸೊಬಗನ್ನು ಸೌಂದರ್ಯವನ್ನು ಕಳ್ಕೊಂಡಿದೆ ಅನ್ನುವಂಥದ್ದನ್ನು ಈ ಕವಿತೆಯಲ್ಲಿ ಅವರು ಭಾಳ ಚೆನ್ನಾಗಿ ಮನಮುಟ್ಟುವಂತೆ ಬರೆದಿದ್ದಾರೆ. ಅದಕ್ಕೆ ನನಗೆ ಇದನ್ನು ಓದಿದ ತಕ್ಷಣ ಜನಪದ ಸಂಸ್ಕೃತಿಯಲ್ಲಿ ಒಬ್ಬ ತಾಯಿ ಭೂಮಿಯನ್ನು ಕುರಿತು ಭಾಳ ಚೆನ್ನಾಗಿ ಹಾಡ್ತಾಳೆ. ಬೆಳಗಾಗಿ ನಾನೆದ್ದ ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾನೆದ್ದ ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ, ನಾನೊಂದು ಎದ್ದು ಗಳಿಗೆ ನೆನೆದೇನ ಅಂತ. ಅಂದರೆ ಭೂಮಿ ಅಷ್ಟು ಇಲ್ಲಿ ಪವಿತ್ರವಾದಂಥದ್ದು ಅಂತ. ಭೂಮಿಯನ್ನು ನಾವು ಪ್ರತಿದಿನ ಎದ್ದು ನೆನಿಬೇಕು. ಆಕೆಯನ್ನು, ಭೂತಾಯಿಯನ್ನು, ಭೂಮಿ ತಾಯಿಯನ್ನು ಅತ್ಯಂತ ಗೌರವದಿಂದ, ಅತ್ಯಂತ ಪೂಜ್ಯ ಭಾವನೆಯಿಂದ ನೋಡಿದಾಗ, ಅಂದರೆ ಜಗತ್ತಿನ ಎಲ್ಲವೂ ಬೀಜಗಳು ಕೂಡ ಮೊಳಕೆಯಾಗುವಂತಹಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಧಾತು ಭೂಮಿ. ಹಾಗಾಗಿ ಭೂಮಿ ಅಷ್ಟು ವಿಶೇಷವಾಗಿ ಅಲ್ಲಿ ಒಂದು ಗೌರವ ಪಾತ್ರವನ್ನು ಮನುಷ್ಯರಾದವರು ನಾವು ಇಟ್ಕೋಬೇಕು ಅನ್ನುವಂತಹ ಪೂರಕವಾಗಿ ಜನಪದದಲ್ಲೂ ಕೂಡ ಆ ತೆರನಾದಂತಹ ಹಾಡುಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇಲ್ಲಿ ವಿಜ್ಞಾನ ಓದಿದಂತಹ ನಾವೆಲ್ಲ ಏನಿದ್ದೀವಿ, ಇವತ್ತು ಭೂಮಿಯನ್ನು ಎಷ್ಟು ಮಟ್ಟಿಗೆ ಬಗೆದಿದ್ದೇವೆ. ಇವತ್ತು ವೈಜ್ಞಾನಿಕ ಗಣಿಗಾರಿಕೆ ಇರ್ಬೋದು, ಅಭಿವೃದ್ಧಿ ಮತ್ತು ಬೆಳವಣಿಗೆ ದೃಷ್ಟಿಯಲ್ಲಿ ಎಷ್ಟೆಲ್ಲ ಕಾಡನ್ನು ನಾವು ಇವತ್ತು ಕಡಿದಿದ್ದೇವೆ. ಪರಿಸರ ಮಾಲಿನ್ಯ ಎಷ್ಟೆಲ್ಲ ಆಗಿದೆ. ಇವತ್ತು ತಾಪಮಾನ ಎಷ್ಟೊಂದು ಏರಿಕೆಯಾಗಿದೆ. ಹವಾಮಾನ ವೈಪರೀತ್ಯಗಳ ಸಲುವಾಗಿ ಇವತ್ತು ಕಾಲಗಳು ಕೂಡ ಎಷ್ಟು ಬದಲಾಗಿವೆ ಅನ್ನುವಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಪರಿಸರ ಆ ಮಾಲಿನ್ಯದಿಂದಾಗಿ ಮನುಷ್ಯ ಇವತ್ತು ಏನೆಲ್ಲ ಅವಘಡಗಳಿಗೆ ಸಿಕ್ಕು ಅನೇಕ ಬಿಕ್ಕಟ್ಟುಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಅದು ಎಲ್ಲದಕ್ಕೂ ಕೂಡ ಮನುಷ್ಯನ ಈ ಹೊಣೆಗೇಡಿತನ ಮತ್ತು ಅತ್ಯಂತ ಅಸಡ್ಡೆಯ ಮನೋಭಾವ ಮತ್ತು ಬೇಜವಾಬ್ದಾರಿತನ ನಡವಳಿಕೆಯಿಂದ ಅಂತ. ಹಾಗಾಗಿ ಮನುಷ್ಯ ಇದನ್ನೆಲ್ಲ ಸುಧಾರಿಸ್ಕೋಬೇಕು ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಇಲ್ಲಿ ನಾನು ಈ ಕವಿತೆಯನ್ನು ಓದಿದ ತಕ್ಷಣ ಕೊಪ್ಪಳದ ನಾಡಕವಿ ಎಂದು ಪ್ರಸಿದ್ಧಿಯಾಗಿರ್ತಕ್ಕಂತಹ ಗವಿಸಿದ್ದ ಎನ್ ಬಳ್ಳಾರಿಯವರ ಕವಿತೆಯ ಸಾಲುಗಳನ್ನು ನಾನು ಇಲ್ಲಿ ನೆನಪು ಮಾಡಿಕೊಳ್ಬೇಕಾಗಿದೆ. ಬಹಳ ಚೆನ್ನಾಗಿ ಬರೀತಾರೆ ಅವರು. ಬೆಟ್ಟ ಗುಡ್ಡ ಸವರಿಕೊಂಡು ಕಾಳರಾತ್ರಿ ಸೀಳಿಕೊಂಡು ನಮ್ಮ ಕೇರಿ ಬಳಸಿ ನಾವು ನಮ್ಮ ಕೇರಿ ಒಳಗಡೆ ಹಾವಾಗಿ ಸುತ್ತಿ ಕೊಂಡಿವೆಲ್ಲ ಅಂತ ಬರೀತಾರೆ ಅವರು. ನೋಡಿ, ಇದ್ದ ಎಲ್ಲ ಬೆಟ್ಟ ಗುಡ್ಡಗಳನ್ನೆಲ್ಲ ಸವರಿಬಿಟ್ಟು ಕಾಳರಾತ್ರಿ, ಕತ್ತಲು ರಾತ್ರಿಯನ್ನು ನಾವು ಆಹ್ವಾನಿಸಿದಂತೆ ಮತ್ತೆ ಕೇರಿ ಒಳಗೆ ಹಾವು ಬಿಟ್ಕೊಂಡ್ರೆ, ಹಾವು ವಿಷಜಂತು, ಅದು ವಿಷಪ್ರಾಣಿ. ಹೀಗಾಗಿ ನಮಗೆ ಅದು ಮಾರಕವೇ ಅದು. ಹಾಗಾಗಿ ಈ ರೀತಿಯಲ್ಲಿ ನಾವು ಪ್ರಕೃತಿಯನ್ನು ನಾವು ಹಾಳು ಮಾಡಿದ್ದಕ್ಕೆ ಇಂಥ ಸ್ಥಿತಿಯನ್ನು ತಲುಪಿದ್ದೀವಿ ಅಂತ ಹೇಳಿ ಅವರು ಬಹಳ ಚೆನ್ನಾಗಿ ಬರೀತಾರೆ. ಹಾಗೆಯೇ ಇಲ್ಲಿ ನಿಮ್ಮ ಅಂಧಾಕಾರದ ಬಾಳಿಗೆ ನಾನು ಸೃಷ್ಟಿಸಿದ ಬೆಟ್ಟ ಗುಡ್ಡಗಳೇ ಆ ನಿಮ್ಮ ಗೋರಿಗಳು. ಪ್ರಕೃತಿ ನೀಡಿದಂತಹ ಬಹಳ ಮನುಷ್ಯನಿಗೆ ವಿಶೇಷವಾದಂಥ ವರದಾನಗಳಿವೆಲ್ಲ. ಬೆಟ್ಟ, ಗುಡ್ಡ, ನದಿ, ಪರ್ವತ, ಹುಲ್ಲುಗಾವಲು ಇವೆಲ್ಲವೂ ಕೂಡ ಮನುಷ್ಯನಿಗೆ ಪ್ರಕೃತಿ ನೀಡಿದಂಥ ಬಹುದೊಡ್ಡ ಕೊಡುಗೆಗಳು. ಇವನ್ನೆಲ್ಲ ನಾವು ಸಂರಕ್ಷಿಸಿಕೊಳ್ಬೇಕಾಗಿದೆ. ಹಾಗಾಗಿ ಇವನ್ನೆಲ್ಲ ನಾವು ವಿನಾಶದತ್ತ ಕೊಂಡೊಯ್ದಿದ್ದೇ ಆದರೆ ಇವು ನಮ್ಮ ಗೋರಿಗಳನ್ನು ನಾವೇ ಕಟ್ಟಿಕೊಂಡಂತೆ ಅಂಥೇಳಿ ಇಲ್ಲಿ ಭಾಳಷ್ಟು ಎಚ್ಚರಿಕೆಯ ಮಾತುಗಳನ್ನು ಇಲ್ಲಿ ಕವಿ ಮಿತ್ರ ಮೈಲಾರಪ್ಪ ಬೂದಿಹಾಳ್ ಅವರು ಈ ಕವಿತೆಯ ಮೂಲಕ ಮಾತನಾಡ್ತಾರೆ. ಮತ್ತು ಪರಿಸರ ಕಾಳಜಿಯ ಬಗ್ಗೆ ತಮ್ಮದೇ ಆದಂತಹ ದಾಟಿಯಲ್ಲಿ ಇಲ್ಲಿ ಕಾವ್ಯವನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂಥೇಳಿ. ಹಾಗೆಯೇ ಎರಡನೇ ಕವಿತೆ ಸಣ್ಣಂಚಿನ ದೀಪ ಅಂತ ಇದೆ. ಅಂದರೆ ಸಣ್ಣಂಚಿನ ದೀಪ ಅನ್ನುವಂತಹ ಕವಿತೆಯಲ್ಲಿ ಅಪ್ಪ ತನ್ನ ಮನೆ, ಮಕ್ಕಳು ಮತ್ತು ಹೆಂಡತಿಗಾಗಿ ಏನೆಲ್ಲ ಅದರ ಶ್ರೇಯೋಭಿವೃದ್ಧಿಗಾಗಿ, ಅದರ ಆರ್ಥಿಕವಾಗಿ ಆಗಲಿ ಸಾಮಾಜಿಕವಾಗಿ ಆಗಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅದರ ಬೆಳವಣಿಗೆಗೆ ಎಷ್ಟೆಲ್ಲ ದುಡಿತನ ಅನ್ನುವಂಥದ್ದನ್ನು, ದುಡಿದು ಎಷ್ಟು ದಣಿತನ ಮತ್ತು ಆತನ ತ್ಯಾಗಮಯವಾದಂಥ ಜೀವನವನ್ನು ಬಹಳ ಚೆನ್ನಾಗಿ ಇಲ್ಲಿ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಅವರು. ಸಹಜ, ಪ್ರತಿಯೊಬ್ಬ ಕುಟುಂಬಗಳಲ್ಲೂ ಕೂಡ ತಂದೆಯ ಪಾತ್ರ ಬಹಳ ದೊಡ್ಡದು. ತಾಯಿಯ ಪಾತ್ರದ ಜೊತೆಗೆ ತಂದೆಯ ಪಾತ್ರವೂ ಕೂಡ ಬಹಳಷ್ಟು ದೊಡ್ಡದು. ಆ ಕಾರಣಕ್ಕಾಗಿ ತುಂಬ ಜವಾಬ್ದಾರಿಯಿಂದ ಒಬ್ಬ ತಂದೆಯಾದವನು ತನ್ನ ಮಕ್ಕಳ ಭವಿಷ್ಯಕ್ಕಾಗಿ, ಮನೆಯ ಅಭಿವೃದ್ಧಿ ಸಲುವಾಗಿ ಮತ್ತು ಹೆಂಡತಿಯನ್ನು ಸುರಕ್ಷಿತವಾಗಿ ಇಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಮಕ್ಕಳ ಶಿಕ್ಷಣ, ಮಕ್ಕಳ ಭವಿಷ್ಯ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸಾಮಾಜಿಕವಾಗಿ ಅವರ ಬೆಳವಣಿಗೆಗೆ ಏನೆಲ್ಲ ಬೇಕು ಅನ್ನುವಂಥದ್ದನ್ನು ಆಲೋಚನೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ತಂದೆಯೂ ಕೂಡ
ಪ್ರತಿನಿತ್ಯವೂ ಕೂಡ ತನ್ನನ್ನು ತಾನು ದುಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ, ಹಣವನ್ನು ಉಳಿತಾಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ, ಪೂರಕವಾಗಿ ಏನೆಲ್ಲ ಬೇಕು ಅನ್ನುವಂತಹ ಆ ಬೇಡಿಕೆಗಳನ್ನು ಸವಲತ್ತುಗಳನ್ನು ಪೂರೈಸುವಂತಹ ಅತ್ಯಂತ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ತಂದೆ ಆ ಎಲ್ಲ ಕೆಲಸವನ್ನು ಮಾಡ್ತಾನ ಅನ್ನುವಂಥದ್ದು ಇಲ್ಲಿ ಬರೀತಾರೆ ಮೈಲಾರಪ್ಪ ಅವರು. ಅಪ್ಪ ಅಮಾವಾಸ್ಯೆ ಕತ್ತಲು, ನೋಡಿ ಅಪ್ಪ ಅಮಾವಾಸ್ಯೆ ಕತ್ತಲು, ಕತ್ತಲು ಕೂಡ ಇಲ್ಲಿ ಒಂದು ರೂಪಕವೇ. ಕತ್ತಲು ಅದರ ಗರ್ಭ ಬೆಳಕನ್ನೇ ಹೊತ್ತಿರ್ತಕ್ಕಂಥದ್ದು, ಒಳ್ಳೆಯ ರೂಪಕ. ಅಪ್ಪ ಅಮಾವಾಸ್ಯೆ ಕತ್ತಲು, ಶ್ರಮ ಯಾರಿಗೂ ಕಾಣಿಸದು. ಅಪ್ಪ ಅಮಾವಾಸ್ಯೆ ದಿನ ಯಾರಿಗೇನು ಕಾಣ್ಲಿಕ್ಕೆ ಸಾಧ್ಯ ಇದೆ? ತುಂಬ ಕತ್ತಲಿದೆ. ಕತ್ತಲದಲ್ಲಿ ನೀವು ಏನು ಹಾಕಿದ್ರೂ ಕಾಣೋದಿಲ್ಲ, ಬಂಗಾರದ ಸರ ಹಾಕಿದ್ರೂ ಕಾಣೋದಿಲ್ಲ, ವಜ್ರದ ಸರಗಳನ್ನು ಹಾಕಿದ್ರೂ ಕಾಣೋದಿಲ್ಲ. ಯಾಕಂದರೆ ಬೆಳಕಿದ್ರೆ ತಾನೇ ಅದು ಪ್ರತಿಫಲ ಆಗಿ ನಮ್ಮ ಕಣ್ಣಿಗೆ ಬೀಳಲಿಕ್ಕೆ ಸಾಧ್ಯ. ಹಾಗಾಗಿ ತುಂಬ ಕತ್ತಲಿರ್ತಕ್ಕಂಥ ಅಮಾವಾಸ್ಯೆ ದಿನ ನೀವು ಏನೆಲ್ಲ ಹಾಕ್ರಿ ಏನೂ ಕಾಣಿಸೋದೇ ಇಲ್ಲ. ಅಂದರೆ ಅಪ್ಪ ಎಷ್ಟೆಲ್ಲ ದುಡಿತಾನ, ಆದರೆ ಅದು ಯಾರಿಗೂ ಕಾಣಿಸ್ತಾನೇ ಇಲ್ಲ. ಯಾರಿಗೆ ಕಾಣಿಸ್ತಾ ಇದೆ ಅಂತ ಹೇಳಿದರೆ ಬೆವರ ಹನಿ ಕುಡಿದ ಒಳ ಅಂಗಿಗೆ ಮಾತ್ರ ಗೊತ್ತು ಅಪ್ಪನ ಶ್ರಮ ಅಂತ. ಅಂದರೆ ಇಲ್ಲಿ ಅಂಗಿ ಇದೆಯಲ್ಲ, ಅಪ್ಪನ ಸಂಗಾತಿ, ಅದು ಅಪ್ಪನ ಮೈಗೆ ಅಂಟಿಕೊಂಡಿರತಕ್ಕಂಥದ್ದು ಯಾವಾಗಲೂ, ತನ್ನ ಜೊತೆಗೇ ಇರತಕ್ಕಂಥದ್ದು ಯಾವಾಗಲೂ. ಹಾಗಾಗಿ ಆತ ದುಡಿದಾಗಲೆಲ್ಲ, ಆತ ಕಷ್ಟಪಟ್ಟು ಏನೆಲ್ಲ ಕೆಲಸಗಳನ್ನು ಮಾಡಿದಾಗಲೆಲ್ಲ, ಆತ ದಣಿದಾಗಲೆಲ್ಲ ಆತನ ಮೈಯಿಂದ ಬರ್ತಕ್ಕಂಥ ಬೆವರು ಹನಿಗೆ ಆ ಅಂಗಿಗೆ ಅಂಟಿಕೊಳ್ತೈತಲ್ಲ, ಆ ಅಂಗಿ ಅದು ಯಾವಾಗಲೂ ಲೆಕ್ಕಾಚಾರ ಮಾಡ್ತಿರ್ತೈತಿ. ಈತನ ಶ್ರಮ ಎಷ್ಟು ಅಂತ, ಈತನ ದುಡಿಮೆ ಎಷ್ಟು ಅಂತ, ಈತ ತನ್ನ ಕುಟುಂಬಕ್ಕಾಗಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾನ ಅಂತ ಅನ್ನುವಂಥದ್ದು ಕೇವಲ ಆ ಒಳ ಅಂಗಿಗೆ ಮಾತ್ರ ಗೊತ್ತು ಅಂತ ಇಲ್ಲಿ ಬಹಳ ಚೆನ್ನಾಗಿ ಅವರು ಬರೀತಾರೆ. ಹಾಗೆ ಅಪ್ಪನ ಎಲ್ಲ ನೆಲೆಗಳನ್ನು ಕೂಡ ಅವರು ಹಾಗೆ ಕಟ್ಟಿಕೊಡ್ತಾರೆ. ನನ್ನಪ್ಪ ಮನೆ ಹೊಸ್ತಿಲು ತುಳಿದಾಗಲೆಲ್ಲ ಸಣ್ಣಂಚಿನ ದೀಪ ಬೆಳಗುವುದು. ನೋಡಿ, ಸಣ್ಣಂಚಿನ ದೀಪ ಬೆಳಗುವುದು ಒಂದು ಒಳ್ಳೆಯ ರೂಪಕವೇ. ಅಪ್ಪ ಬಂದರೆ ಸಾಕಾತ, ಮನೆ ಬಾಗಿಲ ಹೊಸ್ತಿಲು ದಾಟಿದ್ರೆ ಸಾಕಾತ, ಅವ್ವನ ಒಲೆ ನೋಡಿ ಬೆಂಕಿ ಕಾಣ್ತತಿ ಅಂತ. ಅಂದರೆ ಅಪ್ಪ ಪ್ರತಿದಿನವೂ ಕೂಡ ದುಡ್ಕೊಂಬಂದಾಗ ಮಾತ್ರ ಒಲೆ ಹತ್ತುವಂಥದ್ದು. ಅಂದರೆ ನಮ್ಮ ಈ ಬಡತನಕ್ಕೆ, ಈ ಹಸಿವಿಗೆ ಆಹಾರ ಸಿಗುವಂತಹ ಸಂದರ್ಭ ಅಂತ. ಆಹಾರ ಬೇಯಿಸಲಿಕ್ಕೆ ಒಲೆಯನ್ನು ಶುರು ಮಾಡಬೇಕಲ್ಲ, ಹಾಗಾಗಿ ಅಪ್ಪ ಬಂದಾಕ್ಷಣವೇ ಅವ್ವ ಒಲೆಯನ್ನು ಹಚ್ಚೋದಕ್ಕೆ ಪ್ರಾರಂಭ ಮಾಡ್ತಾಳ. ಅಂದಾಗ ಮಾತ್ರ ನಮ್ಮ ಹಸಿವು ಇಂಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಅಂದರೆ ಆ ಬಡತನದ ಎಲ್ಲ ನೋವುಗಳನ್ನು, ಸಂಕಟಗಳನ್ನು ಒಬ್ಬ ಅಪ್ಪ ಹೇಗೆ ಆತ ನಿವಾರಿಸಬಲ್ಲ ಅನ್ನುವಂಥದ್ದಕ್ಕೆ, ಆತ ಅನುಭವಿಸುವಂಥ ಯಾತನೆ ನೋವುಗಳನ್ನು ಬಹಳ ಚೆನ್ನಾಗಿ ಇಲ್ಲಿ ಅವರು ತಮ್ಮ ಬದುಕಿನಲ್ಲಿ ಆಗಿರ್ತಕ್ಕಂಥ ಅನುಭವಗಳನ್ನು ಮತ್ತು ಲೋಕಾನುಭವಗಳ ಜೊತೆಗೆ ಬಹಳ ಚೆನ್ನಾಗಿ ಸಣ್ಣಂಚಿನ ದೀಪ ಅನ್ನುವಂಥ ಕವಿತೆಯಲ್ಲಿ ಅಪ್ಪನ ಪಾತ್ರವನ್ನು ಬಹಳ ಚೆನ್ನಾಗಿ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗೆಯೇ ಇನ್ನೊಂದು ಕವಿತೆ ಇದಿಲ್ಲಿ, ಅಮ್ಮ ನಾನೇಕೆ ದೊಡ್ಡವನಾದೆ ಅಂತ. ತುಂಬ ಮುಗ್ಧವಾದಂತಹ ಪ್ರಶ್ನೆಯನ್ನು ತಾಯಿಯ ಮುಂದೆ ಇಡ್ತಾನೆ ಇಲ್ಲಿ ಮಗ. ಅಂದರೆ ಈ ಲೋಕದಲ್ಲಿ ಅನುಭವಗಳನ್ನು ತಿಳ್ಕೊಳ್ಳದೇ ಇರ್ತಕ್ಕಂಥ ಒಬ್ಬ ಮಗ ತುಂಬ ಮುಗ್ಧ. ಮಕ್ಕಳು ಅವರು ದೇವರು ಸಮಾನ, ಅವ್ರಿಗೇನು ತಿಳಿಯೋದಿಲ್ಲ. ದೊಡ್ಡವರಾದಂತೆ ಈ ಜಗತ್ತು ಮತ್ತು ಇದರ ಸುತ್ತಲಿರ್ತಕ್ಕಂಥ ಪರಿವಾರ, ಮನುಷ್ಯ, ಇಲ್ಲೆಲ್ಲ ಜಾತಿಯ ವ್ಯವಸ್ಥೆ, ಇಲ್ಲಿ ದೇವರು ಧರ್ಮದ ಹಿನ್ನೆಲೆಯಲ್ಲಿ ಏನೆಲ್ಲ ಶೋಷಣೆಗಳು ನಡೀತಾವ, ಕೆಳವರ್ಗ ಮೇಲ್ವರ್ಗ ಶ್ರೇಣೀಕೃತ ಸಾಮಾಜಿಕ ವ್ಯವಸ್ಥೆ, ನಂತರದಲ್ಲಿ ಎಲ್ಲ ಮನುಷ್ಯ ದೊಡ್ಡವನಾದಂತೆಲ್ಲ, ಒಂದು ಜವಾಬ್ದಾರಿ ಬಂದಂತೆಲ್ಲ ಆಗ ಅದರ ಅರಿವು ಎಲ್ಲ ಬರ್ತದೆ ನಮಗೆ. ಸಣ್ಣ ಮಕ್ಕಳಿದ್ದಾಗ ಯಾವುದೂ ಕೂಡ ಗೊತ್ತಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅಮ್ಮನನ್ನು ತುಂಬ ಮುಗ್ಧವಾಗಿ ಪ್ರಶ್ನೆಯನ್ನು ಮಾಡ್ತಾನೆ, ಅಮ್ಮ ನಾನು ಏಕೆ ದೊಡ್ಡವನಾದೆ ಅಂಥೇಳಿ. ಇಲ್ಲಿ ನನಗೆ ಗವಿಸಿದ್ದಿ ಎನ್ ಬಳ್ಳಾರಿಯವರ ಒಂದು ಕವಿತೆಯ ಸಾಲು ಕೂಡ ನೆನಪಾಯಿತು ಈ ಸಂದರ್ಭದಲ್ಲಿ. ಅವ್ರು ಹೇಳ್ತಾರೆ, ಬಾಪು ನೀನು ಪಾಪವಿಲ್ಲದ ಪಿಂಡ. ಮಹಾತ್ಮ ಗಾಂಧಿ, ಬಾಪೂಜಿ ಅಂದರೆ ಮಹಾತ್ಮ ಗಾಂಧಿಯವರು, ನೀನು ಪಾಪ ಇಲ್ಲದ ಪಿಂಡ ಅಂತ. ನಿನಗೇನು ಗೊತ್ತಿಲ್ಲ ಇಲ್ಲಿ. ನೀನು ತುಂಬ ಸರಳವಾಗಿರ್ತಕ್ಕಂತಹ, ಯಾವಾಗಲೂ ಸತ್ಯವನ್ನೇ ಪ್ರತಿಪಾದಿಸುವಂತಹ, ಯಾವಾಗಲೂ ಅಹಿಂಸೆಯನ್ನೇ ಪ್ರತಿಪಾದಿಸುವಂತಹ ಹೋರಾಟ, ಆಂದೋಲನಗಳು, ಪಾದಯಾತ್ರೆ, ಸತ್ಯಾಗ್ರಹಗಳ ಮೂಲಕ ಈ ಇಡೀ ಭಾರತವನ್ನು, ಈ ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟಂಥ ಮಹಾಪುರುಷ ನೀನು. ಇಲ್ಲಿರ್ತಕ್ಕಂಥ ಏನು ಈ ಒಳಮರ್ಮಗಳಿವೆಯಲ್ಲ, ಇಂಥವೆಲ್ಲ ನಿನಗೆ ಗೊತ್ತಿಲ್ಲ. ಹಾಗಾಗಿ ನೀನು ಪಾಪವಿಲ್ಲದ ಪಿಂಡ ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲಿ ಇದನ್ನು ಸಮೀಕರಿಸಿ ಈ ಕವಿತೆಯ ಸಾಲುಗಳಿಗೆ ನಾನು ಹೇಳೋದಾದರೆ, ಓದದೆ ಬರೆಯದೆ ರಚ್ಚೆ ಹಿಡಿದಾಗ ಬೆತ್ತದ ರುಚಿ ಕೊಟ್ಟ ಗುರುವಿನ ನೆನಪು ಮಾಡ್ಕೊಳ್ತೀನಿ ನಾನು ಅಂತ. ಹೌದು, ಒಂದು ಕಾಲಕ್ಕೆ ಗುರುಗಳು ಇಲ್ಲಿ ಒಂದು ಶೈಕ್ಷಣಿಕ ವಲಯದಲ್ಲಿ ಬಹಳಷ್ಟು ಶಿಷ್ಯರನ್ನು ದಂಡಿಸ್ತಿದ್ರು. ದಂಡಿಸಿ ಅವರಿಗೆ ವಿದ್ಯೆ ಬುದ್ಧಿಯನ್ನು ಕೊಡ್ತಕ್ಕಂಥ ಒಂದು ಕಾಲ ಇತ್ತು. ಬಹುಶಃ ಈಗೆಲ್ಲ ಕೈಯಲ್ಲಿ ಕೋಲು ಬರುವ ಹಾಗೇನೇ ಇಲ್ಲ, ಅಂಥದ್ದೊಂದು ವಾತಾವರಣ ಇದೆ.
ಕಾಲ ಬದಲಾಗಿದೆ. ಹಾಗಾಗಿ ನಾವು ಓದುವಂಥ ಕಾಲಕ್ಕೆ ಬೆತ್ತದ ರುಚಿ ತೋರಿಸಿ ನಮ್ಮ ಗುರುಗಳು ಅಡ್ಡದಾರಿ ಹಿಡಿದಾಗಲೆಲ್ಲ, ಸರಿಯಾಗಿ ಕಲಿದೇ ಇದ್ದಾಗ, ವಿದ್ಯೆಗೆ ನಾವು ಬೆನ್ನು ತೋರಿಸಿದಾಗ, ಸರಿಯಾಗಿ ಅಕ್ಷರಗಳನ್ನು ಕಲಿದೇ ಇದ್ದಾಗ ನಾವು ಹಠ ಮಾಡಿದರೆ ನಮಗೆ ಬೇಷಿ ಲಾಠಿ ಏಟು ಕೊಟ್ಟು ಸರಿದಾರಿಗೆ ತಂದು ಅಕ್ಷರಗಳನ್ನು ತಿದ್ದಿ ಬುದ್ಧಿ ಹೇಳ್ತಾ ಇದ್ದರು. ಸ್ವಾತಂತ್ರ್ಯೋತ್ಸವ ಸಂಭ್ರಮದಿ ನೋಡಿ, ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಭಾಷಣ ಮಾಡ್ತಿದ್ವಿ. ಮಹಾತ್ಮ ಗಾಂಧಿಯವರ ಹೋರಾಟ, ಅವರ ಜೀವನ ಬದುಕು, ಸ್ವಾತಂತ್ರ್ಯ ಚಳುವಳಿಯಲ್ಲಿ ಇಡೀ ಭಾರತದ ಎಲ್ಲ ಪ್ರಜೆಗಳನ್ನು ಒಟ್ಟಾಗಿ ಸೇರಿಸಿ ಬ್ರಿಟಿಷರ ವಿರುದ್ಧ ಹೇಗೆ ಅವರು ಚಳುವಳಿಗಳನ್ನು ರೂಪಿಸಿದರು ಅನ್ನುವಂಥದ್ರ ಬಗ್ಗೆ ನಾವು ಭಾಷಣಗಳನ್ನು ಮಾಡಿ ನಾವು ಸಂಭ್ರಮಿಸ್ತಿದ್ವಿ ಅಂತ ಎಲ್ಲ ನೆನಪುಗಳು ಮರುಕಳಿಸ್ತವ. ಹಾಗಾಗಿ ಅಮ್ಮ ನಾನೇಕೆ ದೊಡ್ಡವನಾದೆ ಅಂತ ಅವರ ಎಲ್ಲ ವಿಚಾರಗಳಿಂದ ಪ್ರೇರಣೆಯಾಗಿದ್ದೆ ನಾನು. ಸಮಾಜ ಹಿಂಗೆ ಇರ್ತೈತೆ ಅನ್ನೋ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಸಮಾಜ ಹಿಂಗಿಲ್ಲ. ಗಾಂಧಿಯವರು ಹೇಳಿದಂತೆ, ಗಾಂಧಿಯವರು ಅನುಸರಿಸಿದ ತತ್ವಗಳ ಆಧಾರದ ಮೇಲೆ ನಾನು ಏನಾದರೂ ಇವತ್ತು ನಡ್ಕೊಳ್ತೇನೆ ಅಂತ ಹೇಳಿದರೆ ನಾನು ಬದುಕಲಿಕ್ಕೆ ಬಹಳ ಕಷ್ಟ ಇದೆ ಅನ್ನುವಂತಹ, ನೋವಿದೆ ಅನ್ನುವಂಥ ಈ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅನೇಕ ಲೋಪದೋಷಗಳನ್ನು ಕಂಡು ಅವರು ಭಾಳಷ್ಟು ಸಂಕಟಪಟ್ಟು ಅಮ್ಮನಿಗೆ ಕೇಳ್ತಾರವರು, ಅಮ್ಮ ನಾನೇಕೆ ದೊಡ್ಡವನಾದೆ. ಅಂದರೆ ಸಣ್ಣವನಿದ್ದರೆ ನನಗೇನು ಈ ಥರದ ಜವಾಬ್ದಾರಿಗಳು ಬರ್ತಿರಲಿಲ್ಲ, ಈ ಥರದ ಸಂಕಟಗಳು, ಈ ಥರದ ನೋವುಗಳು ನನಗೆ ಹೊರಜಗತ್ತಿನಲ್ಲಿರ್ತಕ್ಕಂತಹ ಈ ಸಾಮಾಜಿಕ ವ್ಯವಸ್ಥೆಯ ಉನ್ನಾರಗಳು ನನಗೆ ತಿಳಿತಾ ಇರಲಿಲ್ಲ. ಹಾಗಾಗಿ ನಾನು ಸಣ್ಣವನಿದ್ದರೆ ಬೇಸಾಗಿತ್ತು, ಚೆನ್ನಾಗಿರ್ತಿತ್ತು. ಅದಕ್ಕೆ ನಾನೇಕೆ ದೊಡ್ಡವನಾದೆ ಅಂತ ಬಹಳ ಮುಗ್ಧವಾದಂಥ ಪ್ರಶ್ನೆಯನ್ನು ಅಮ್ಮನಿಗೆ ಕೇಳಿ ಇಲ್ಲಿ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅನೇಕ ಲೋಪದೋಷಗಳಿಗೆ ಇಲ್ಲಿ ಕವಿತೆ ಭಾಳಷ್ಟು ಇಂಬು ಕೊಡ್ತತಿ ಅಂತ ಅನ್ನುವಂಥದ್ದು. ಹಾಗೇನೆ ಇನ್ನೊಂದು ಕವಿತೆ, ಕಣ್ಣಾಗು ಜಗಕ್ಕೆ ಇಲ್ಲ ಮಣ್ಣಾಗಬೇಕು ಅಂತೇಳಿ, ತುಂಬ ಇಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿರ್ತಕ್ಕಂತಹ ದೇವರು, ಧರ್ಮ, ಮತ್ತೊಂದು ಮುಗಿದೊಂದು, ಈ ಎಲ್ಲ ಹಿನ್ನೆಲೆಯಲ್ಲಿ ಕೆಲವು ಮೂಲಭೂತ ವಾದಿಗಳು ಧರ್ಮದ ಒಂದು ಅಫೀಮು ಕುಡಿದಂತಹ ಕೆಲವು ಸಮುದಾಯಗಳೇನಿವೆ, ಅಥವಾ ಕೆಲವು ವಿಶೇಷವಾದಂಥ ವ್ಯಕ್ತಿಗಳೇನಿರ್ತಾರಲ್ಲ, ಧರ್ಮವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರತಕ್ಕಂಥವರು, ಆ ಹಿನ್ನೆಲೆಯಲ್ಲಿ ಮನುಷ್ಯನ ಬದುಕು ಹೇಗಿರಬೇಕು ಅನ್ನುವಂಥದ್ದನ್ನು ತಿಳಿದುಕೊಳ್ಳದೇ ಇರತಕ್ಕಂಥವ್ರು, ತಮ್ಮ ಸ್ವಹಿತಾಸಕ್ತಿಗಾಗಿ ಧರ್ಮಗಳನ್ನು ಬಳಕೆ ಮಾಡ್ತಕ್ಕಂಥವರಿಗೆ ಬಹಳ ಚೆನ್ನಾಗಿ ಅವರು ಇಲ್ಲಿ ಮಾತನಾಡ್ತಾರೆ. ಕಣ್ಣಾಗು ಜಗಕ್ಕೆ ಇಲ್ಲ ಮಣ್ಣಾಗಬೇಕು ಅಂತೇಳಿ, ಅಂದರೆ ಕಾಲಕ್ಕೆ ಇಲ್ಲಿ ಸಮಾಜವನ್ನು ಸುಧಾರಿಸಿದಂಥವರು ಬಹಳಷ್ಟು ಶರಣರು, ಸಂತರು, ಸೂಫಿಗಳು ಏನೆಲ್ಲ ಬಂದಾರ ಅನ್ನುವಂಥದ್ದನ್ನು ಇತಿಹಾಸ ಬಲ್ಲವರಿಗೆ ಎಲ್ಲರಿಗೂ ಗೊತ್ತು. ಆ ಕಾರಣಕ್ಕಾಗಿ ಹುಟ್ಟು ಬಹಳ ಸಾರ್ಥಕ ಆಗಬೇಕು ಅಂತ, ನಮ್ಮ ಬದುಕು ಸಾರ್ಥಕ ಆಗಬೇಕಾದ್ರೆ ನಾವಿಲ್ಲಿ ಹೇಗೆ ಬದುಕಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಅಂಥೇಳಿ ಇಲ್ಲಿ ಮೈಲಾರಪ್ಪ ಅವರು ಕವಿತೆಯಲ್ಲಿ ಮಾತನಾಡ್ತಾ ಹೋಗ್ತಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ನನಗೆ ಜಗತ್ತಿನ ಬಹಳ ದೊಡ್ಡ ಮಾರ್ಕ್ಸ್ವಾದಿ ಹೋರಾಟಗಾರಾಗಿರ್ತಕ್ಕಂಥ ಚಿಗುವಿರ ಅವರ ಸಾಲುಗಳು ನನಗೆ ಇಲ್ಲಿ ನೆನಪಾದವು. ಅವ್ರು ಹೇಳ್ತಾರೆ ಒಂದು ಕಡೆ, ನೀವು ಹೂವುಗಳನ್ನು ಕೀಳಬಹುದು, ಆದರೆ ಮತ್ತೆ ಚಿಗುರಿಸುವ ವಸಂತವನ್ನು ಕೀಳಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಹಾಕಿದ ಹೂವುಗಳನ್ನು ನೀವು ಕೀಳಲಿಕ್ಕೆ ಸಾಧ್ಯ ಇದೆ, ಆದರೆ ಮತ್ತೆ ಚಿಗುರಿಸಬಲ್ಲಂತಹ ಆ ವಸಂತವನ್ನು ನೀವು ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಎಂಥ ಮಾತು. ಹಾಗೇನೆ ಮುಂದುವರೆದು ಹೇಳ್ತಾರೆ, ವ್ಯಕ್ತಿಗಳನ್ನು ನೀವು ಕೊಲ್ಲಬಹುದು, ಆದರೆ ಅವರು ಬಿತ್ತಿದಂತಹ ಬೀಜಗಳು, ಅಂದರೆ ವೈಚಾರಿಕ ಚಿಂತನೆಗಳೇನದವಲ್ಲ, ಅವರ ಆಲೋಚನೆಗಳನ್ನು ನೀವು ಎಂದೂ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿಗಳನ್ನು ನೀವು ಕೊಲ್ಲಬಹುದು, ಆದರೆ ಅವರು ಬಿತ್ತಿದಂಥ ಬೀಜಗಳನ್ನಾಗಲಿ, ಅವರ ಆಲೋಚನೆಗಳನ್ನಾಗಲಿ, ಅವರ ಚಿಂತನೆಗಳನ್ನು ನೀವು ಕೊಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ತಮಗೆಲ್ಲ ಗೊತ್ತಿದೆ, ಬಹುಶಃ ಅನೇಕ ಈ ಮೌಢ್ಯದ ವಿರುದ್ಧ ಧ್ವನಿ ಎತ್ತಿದಂತಹ ಇವತ್ತು ದಾಬೋಲ್ಕರ್ ಇರ್ಬೋದು, ಗೋವಿಂದ ಪನ್ಸಾರೆ ಇರ್ಬೋದು, ಡಾಕ್ಟರ್ MM ಕಲಬುರ್ಗಿ ಇರ್ಬೋದು, ಗೌರಿ ಲಂಕೇಶ್ರವರು ಇರ್ಬೋದು, ಈ ಧಾರ್ಮಿಕ ಮೂಲಭೂತವಾದಿಗಳಿಗೆ ಹೇಗೆ ಅವರು ಗುಂಡಿಗೆ ಬಲಿಯಾದರು ಅನ್ನುವಂಥದ್ದನ್ನು ನಾವೆಲ್ಲ ಗಮನಿಸಬೇಕಾಗತ್ತೆ. ಹಾಗಾಗಿ ಅವರು ಬರೀತಾರೆ ಇಲ್ಲಿ ಮೈಲಾರಪ್ಪನವರು ಕವಿಮಿತ್ರ, ಗುಂಡಿಟ್ಟು ಎದೆ ಬಗದರೆ 4 ಹನಿ ರಕ್ತ ಸುರಿಬೋದು ಅಷ್ಟೇ, ಸತ್ಯ ಕಮರಲಿಕ್ಕೆ ಸಾಧ್ಯ ಇದೆಯೇ? ನೋಡಿ ಪ್ರಶ್ನೆ ಮಾಡ್ತಾರೆ, ಗುಂಡಿಟ್ಟು ನೀವು ಎದೆ ಬಗದರೆ 4 ಹನಿ ರಕ್ತ ಸೋರ್ಬೋದಷ್ಟೇ, ಆದರೆ ಸತ್ಯ ಕಮರ್ಲಿಕ್ಕೆ ಸಾಧ್ಯ ಇದೆಯಾ? ಸತ್ಯವನ್ನು ನೀವು ಮಣ್ಣು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಸತ್ಯವನ್ನು ನೀವು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಪ್ರಾಮಾಣಿಕತೆ ನಶಿಸಬಹುದಾ? ಸಾಧ್ಯವೇ ಇಲ್ಲ. ಮುಟ್ಟಿ ನೋಡ್ರಿ, ದಮ್ಮಿದ್ದರೆ ಬಂದೂಕಿಗಿಂತ ಬಲಾಢ್ಯವಾದದ್ದು ನನ್ನ ಲೇಖನಿ ಅಂತ ಹೇಳ್ತಾರೆ. ಲೇಖನಿಗೆ ಅಂಥದ್ದೊಂದು ದೊಡ್ಡ ಶಕ್ತಿ ಇದೆ, ಕ್ರಾಂತಿ ಮಾಡ್ತಕ್ಕಂಥ ಶಕ್ತಿ ಇದೆ, ಇಡೀ ಸಾಮಾಜಿಕ ವ್ಯವಸ್ಥೆಯನ್ನು ಬದಲಾಯಿಸಬಲ್ಲಂತ ಭಾಳ ದೊಡ್ಡ ಜವಾಬ್ದಾರಿ, ಭಾಳ ದೊಡ್ಡ ಶಕ್ತಿ ಇರ್ತಕ್ಕಂಥದ್ದು ಲೇಖನಿ. ಹಾಗಾಗಿ ಲೇಖನಿಯ ಪರವಾಗಿ ಇರಬೇಕು ನಾವು ಅಂತ. ಅಂದರೆ ಹಿಂಸೆಯನ್ನು ನಾವೇನು ಮಾಡಬೇಕಂತ ಹೇಳಿದರೆ, ಇಲ್ಲಿ ದೂರ ಇದ್ದು ಮನುಷ್ಯ ಈ ಲೇಖನಿಯ ಮುಖಾಂತರ ನಾವು ಮಾತಾಡಬೇಕು ಅಂತ.
ಸಾಹಿತ್ಯ ಅನ್ನುವಂಥದ್ದೇ ಹಾಗೆ. ಪ್ರತಿಯೊಬ್ಬ ಬರಹಗಾರನೂ ಕೂಡ ಇಲ್ಲಿ ಒಂದು ಜವಾಬ್ದಾರಿ ಇದೆ. ಹಾಗಾಗಿ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ನಾವೆಲ್ಲ ನಿರ್ವಹಿಸಬೇಕು ಅಂಥೇಳಿ, ಅದು ಒಂದು ಹೊಣೆಗಾರಿಕೆ. ಬರವಣಿಗೆ ಎನ್ನುವುದು ಕೂಡ ಒಂದು ಹೊಣೆಗಾರಿಕೆ. ಹಾಗಾಗಿ ನಾವು ಮಾಡ್ತಕ್ಕಂಥ ಸಾಹಿತ್ಯ, ಚಿಂತನೆ, ಬರವಣಿಗೆ ಏನಿದೆ ಅದು ಸಮಾಜವನ್ನು ಸುಧಾರಿಸಬೇಕು ಅಂಥೇಳಿ, ಮನುಷ್ಯರ ಮನಸ್ಸುಗಳನ್ನು ಬದಲಾಯಿಸಬೇಕು ಅನ್ನುವಂಥದ್ದು. ಅವರಲ್ಲಿ ಪ್ರೀತಿ, ವಿಶ್ವಾಸ, ಸ್ನೇಹ, ಸೌಹಾರ್ದತೆಯಿಂದ ಬದುಕಿ ನಾವೆಲ್ಲ ಒಂದು ಉತ್ತಮವಾದಂಥ ವಾತಾವರಣದಲ್ಲಿ ನಾವೆಲ್ಲ ಬಾಳಿ ಬದುಕಬೇಕು, ಜೀವನವನ್ನು ಕಳೀಬೇಕು ಅನ್ನುವಂಥದ್ದು. ಮತ್ತೆ ಮತ್ತೆ ಇಲ್ಲಿ ವ್ಯವಸ್ಥೆಗೆ ಶೆಡ್ಡು ಹೊಡೆಯುವಂತಹ ಇಂತಹ ಹಿಂಸೆ ಪ್ರಚೋದಿತ ಇರ್ತಕ್ಕಂತಹ ಏನು ಧಾರ್ಮಿಕ ಮೂಲಭೂತವಾದಿಗಳದರಲ್ಲ, ಅವರ ವಿರುದ್ಧ ನಾವೆಲ್ಲ ಜಯಿಸಬೇಕಾಗಿದೆ ಅಂತ ಹೇಳ್ತಾರೆ ಅವರು. ಚಾಕು, ಬಂದೂಕು, ಬಾಂಬು ಬಿಟ್ಟು ಲೇಖನಿ ಹಿಡೀರಿ, ನುರಿತ ಖಡ್ಗವಾದೀತು. ಅದು ಅವುಗಳನ್ನೆಲ್ಲ ಬಿಟ್ಟು ಒಂದು ಒಳ್ಳೆ ಲೇಖನ ಹಿಡಿದರೆ ನೀವು ಅದು ನುರಿತ ಖಡ್ಗವಾದೀತು. ಇಲ್ಲಾಂದರೆ ನಮ್ಮ ನಾಡಿನೊಳಗೆ ದುರ್ಗಾ, ಕಾಳಿ, ಮಾರಂಬಿಗೆ ಕೊಬ್ಬಿದ ಕುರಿ ಹಂಗೆ ಬಲಿ ಕೊಡ್ತೇವೆ ನಿಮ್ಮನ್ನು. ಹೀಗೆ ಇಲ್ಲಿ ಧರ್ಮ ಮತ್ತು ದೇವರ ಹೆಸರಿನಲ್ಲಿ ನಡೀತಕ್ಕಂಥ ಶೋಷಣೆ ಏನಿದೆ, ಮೌಢ್ಯಗಳೇನಿವೆ, ಕಂದಾಚಾರಗಳೇನಿವೆ, ಅಂಧಶ್ರದ್ಧೆಗಳೇನಿವೆ ಅಂತ ಎಲ್ಲವುಗಳನ್ನು ಮೀರಿ ಒಂದು ವೈಚಾರಿಕ ನಿಲುವನ್ನು ನಾವೆಲ್ಲ ಬೆಳೆಸಿಕೊಳ್ಬೇಕಾಗಿದೆ ಅಂಥೇಳಿ, ಆ ಹೆಸರಿನಲ್ಲಿ ನಡೀತಕ್ಕಂಥ ಶೋಷಣೆಯಿಂದ ನಾವು ಮುಕ್ತರಾಗಬೇಕು, ಒಂದು ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು ಅಂಥೇಳಿ. ಅದಕ್ಕೆ ಏನೆಲ್ಲ ಗಂಡಾಂತರಗಳಿವೆ, ಆ ಗಂಡಾಂತರಗಳಿಗೆ ನಾವೆಲ್ಲ ಸರಿಯಾದಂಥ ಉತ್ತರವನ್ನು, ದಿಟ್ಟವಾದಂಥ ಪ್ರತಿರೋಧವನ್ನು ತೋರ್ತಾ ಮತ್ತೆ ಮತ್ತೆ ಸಮಾಜವನ್ನು ಸುಧಾರಿಸಬೇಕಾಗಿದೆ ಅನ್ನುವಂತಹ ಆಶಯಗಳನ್ನು ಈ ಕವಿತೆಯಲ್ಲಿ ಭಾಳ ಚೆನ್ನಾಗಿ ಅವರು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇನ್ನೊಂದು ಕವಿತೆ ಇದೆ, ತುಸು ನಕ್ಕು ಬಿಡು ಗೆಳತಿ ಅಂತ. ವಯೋಸಹಜವಾಗಿ ಎಲ್ಲರಲ್ಲೂ ಕೂಡ ಒಂದು ಪ್ರೀತಿ ಅದು ಹುಟ್ಟುವಂಥದ್ದೇ. ಹಾಗಾಗಿ ಇಲ್ಲಿ ಪ್ರೀತಿ ಸಂಬಂಧಪಟ್ಟಂತೆ ಭಾಳ ಒಂದು ಒಳ್ಳೆ ಕವಿತೆಯನ್ನು ಅವರು ಬರೆದಿದ್ದಾರೆ. ಇದು ಯಾರನ್ನೂ ಹೊರತಲ್ಲ. ಇದು ಅವ್ರು ಹೇಳ್ತಾರೆ, ಗೆಳತಿಯ ಮೌನವನ್ನು ಕುರಿತು ಬಹಳ ಚೆನ್ನಾಗಿ ಮಾತನಾಡ್ತಾ ಹೋಗ್ತಾರೆ. ಅದಕ್ಕೆ ಹಳ್ಳ್ಯಾಗ ಒಂದು ಗಾದಿ ಹೇಳ್ತಾರೆ, ಮನಸ್ಸಿನಾಗ ಮಂಡಿಗೆ ತಿಂದರೆ ಗೋಧಿ ಲೆಕ್ಕ ಕೊಡಾರ ಯಾರು ಅಂತೇಳಿ. ಅಂದರೆ ಮಾತಾಡಬೇಕು, ಮಾತಾಡಿದರೆ ಮನಸ್ಸಿನೊಳಗಿರ್ತಕ್ಕಂಥ ಭಾವನೆಗಳು ಅರ್ಥ ಆಗ್ಲಿಕ್ಕೆ ಸಾಧ್ಯ. ಮಾತಾಡದೇ ಇದ್ದರೆ ಏನು ತಿಳಿತೈತೆ ನಮಗೆ. ಹಾಗಾಗಿ ಹಳ್ಳಿಯಲ್ಲಿ ಭಾಳ ಚೆನ್ನಾಗಿ ಒಂದು ಒಳ್ಳೆ ಗಾದೆ ಮಾತು ಹೇಳ್ತಾರೆ, ಮನಸ್ಸಿನಾಗ ಮಂಡಿಗೆ ತಿಂದರೆ ಗೋಧಿ ಲೆಕ್ಕ ಕೊಡಾರ ಯಾರು ಅಂಥೇಳಿ. ಹಾಗಾಗಿ ಗೆಳತಿಯಾದವಳು ನೀನು ಮಾತಾಡಬೇಕು. ನೀನು ಮೂಕಿಯಾಗಿ ಸುಮ್ಮನೆ ಕೂತ್ರೆ ನನಗೆ ತಿಳಿಬೇಕು ಹೆಂಗೆ, ನಿನ್ನ ವಿಚಾರಗಳು ಏನು ಅಂತ ನಾನು ಹೇಗೆ ತಿಳ್ಕೊಳ್ಳಿ. ಹಾಗಾಗಿ ಆಕೆಯ ಮೌನವನ್ನು ಕುರಿತು, ಆಕೆಯ ಮೌನದ ಹಿಂದ್ಗಡೆ ಇರತಕ್ಕಂಥ ಭಾವನೆಗಳನ್ನು ತಿಳಿಯುವಂಥ ಪ್ರಯತ್ನವನ್ನು ಇಲ್ಲಿ ಕವಿತೆಯ ಮೂಲಕ ಇಲ್ಲಿ ಕವಿ ಮಿತ್ರರು ಮಾಡ್ತಾ ಹೋಗ್ತಾರೆ. ಅದಕ್ಕೆ ಈ ಕವಿತೆಯನ್ನು ಓದಿದ ತಕ್ಷಣ ನನಗೆ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಕವಿತೆಯ ಸಾಲುಗಳು ನೆನಪಾದವು. ಬಹಳ ಚೆನ್ನಾಗಿ ಬರೀತಾರೆ ಅವರು. ಆ ಬೆಟ್ಟದಲ್ಲಿ ಆ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ, ಚಿಲುವಾದ ನಿನ್ನ ಮಲ್ಲಿಗೆಯ ಮೈ ಸುಟ್ಟಾವ ಬೆಳ್ಳಿ ಕಿರಣ ಅಂಥೇಳಿ. ಬಿಸಿಲಾಗಿ ಯಾಕೆ ತಿರುಗಾಡ್ತೀನಿ ನೀನು, ಆ ಬೆಟ್ಟದಾಗ ಯಾಕೆ ತಿರುಗಾಡ್ತೀನಿ ನೀನು, ಮೌನವಾಗಿ ನೀನು ಇದ್ದಂಗೆಲ್ಲ ನಾನು ಏನಂತ ತಿಳ್ಕೊಳ್ಳಿ. ಅದಕ್ಕೆ ನಿನ್ನ ಮೃದುವಾದ ಮೈ, ಚಲುವಾದ ಮೈ ಆ ಬೆಳ್ಳಿ ಕಿರಣಗಳು ಅಂದರೆ ಸೂರ್ಯನ ಬೆಳಕಿನ ಕಿರಣಗಳಿಗೆ ಸುಡಬಹುದು. ಆ ಕಾರಣಕ್ಕಾಗಿ ನೀನು ಇಲ್ಲಿ ಬಾ, ಕೂತ್ಕೋ, ಮಾತನಾಡೋಣ, ಮೌನ ಮುರಿ, ಒಂದಿಷ್ಟು ಇಲ್ಲಿ ಭಾವನೆಗಳನ್ನು, ಪ್ರೀತಿಯ ನವಿರಾದ ಭಾವನೆಗಳನ್ನು ಪ್ರತಿಯೊಬ್ಬರು ಹಂಚಿಕೊಳ್ಳೋಣ ಅಂಥೇಳಿ ಹೇಳ್ತಾರೆ. ಹಾಗೆಯೇ ಇವರು ಕೂಡ ಅದಕ್ಕೆ ಸಮೀಕರಿಸಿ ಹೇಳೋದಾದರೆ, ಮೌನದಿ ನನ್ನೆದೆಯ ಬಾಂದಳಿಕೆ ಕಿಚ್ಚು ಹಚ್ಚುವ ಮಾಯಗಾತಿಯೇ, ಕಾಲ ಮಿಂಚಿಲ್ಲ ತುಸು ನಕ್ಕು ಬಿಡು ಮೌನ ಏಕೆ. ಇನ್ನೂ ಕಾಲ ಮಿಂಚಿಲ್ಲ, ನಮ್ಮಿಬ್ಬರಿಗೂ ವಯಸ್ಸಿದೆ, ಸುಮ್ಮನೆ ಮೌನವ್ರತ ಆಚರಣೆ ಮಾಡಿದರೆ ಏನು ಪ್ರಯೋಜನ. ಅದಕ್ಕೆ ಮಾತಾಡು, ನೀನು ನನ್ನ ಕೈ ಹಿಡಿ, ಬಾ ಇಬ್ಬರು ಕೂತ್ಕೊಂಡು ಮಾತಾಡೋಣ, ಏನದು ಕತೆ ಅಂಥೇಳಿ ಈ ಅಂದರೆ ಆಕೆಯ ಆ ಪ್ರೇಮವನ್ನು ಕುರಿತು ಏನಿದೆ ಆಕೆಯ ಅಂತರಾಳದಲ್ಲಿ ಅಂಥೇಳಿ ಆ ಮೌನ ಮುರಿದು ಮಾತನಾಡಿದಾಗ ಮಾತ್ರ ನನಗೆ ಗೊತ್ತಾಗಕ್ಕೆ ಸಾಧ್ಯ ಅಂಥೇಳಿ ಈ ಮೌನದ ಹಿನ್ನೆಲೆಯಲ್ಲಿ ಭಾಳ ಚೆನ್ನಾಗಿ ಅವರು ನಕ್ಕು ಬಿಡು ಗೆಳತಿ, ನೀನು ಎಷ್ಟು ದಿವಸ ಅಂತ ಹೀಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ, ನಿನ್ನ ಮೌನ ಮುರಿ ಅಂಥೇಳಿ ಭಾಳ ಚೆನ್ನಾಗಿ ಅನೇಕ ಇಲ್ಲಿ ನವಿರಾದಂಥ ಸಾಲುಗಳ ಮುಖಾಂತರ ಪ್ರಕೃತಿಯಲ್ಲಿರ್ತಕ್ಕಂಥ ಅನೇಕ ರಮಣೀಯವಾಗಿರ್ತಕ್ಕಂತಹ ದೃಶ್ಯಗಳನ್ನು ಸಮೀಕರಿಸಿ ಗೆಳತಿಗಾಗಿ ತುಂಬ ದಯನೈಸಿ ಬಿಡ್ತಾರವರು, ಆ ಪ್ರೀತಿಗಾಗಿ. ಇದು ಕೂಡ ಒಂದು ಒಳ್ಳೆಯ ಕವಿತೆ ಅಂತ ನಾನು ಅಂದ್ಕೊಳ್ತೇನೆ. ಹಾಗೆಯೇ ನನ್ನೂರು ಅಂತ ಇನ್ನೊಂದು ಕವಿತೆ ಇಲ್ಲಿ. ನನ್ನೂರು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂಥ ಊರು ಬಹಳಷ್ಟು ಶ್ರೇಷ್ಠವಾದಂಥದ್ದು. ಆ ನೆಲವೇ ಹಾಗೆ ಬದುಕಿದಂತಹ, ಆ ಬಾಲ್ಯದ ದಿನಗಳು ಕಳೆದಂತಹ ಆ ನೆಲದೊಂದಿಗೆ ಒಂದು ವಿಶೇಷವಾದಂಥ ನಂಟು ಇರ್ತತಿ. ಹಾಗಾಗಿ ಆ ಬಾಲ್ಯವನ್ನು ಕುರಿತು, ಆ ಊರಿನಲ್ಲಿರ್ತಕ್ಕಂಥ ಅನೇಕ ಸಮೃದ್ಧತೆಗಳನ್ನು, ಆ ಸೊಬಗನ್ನು, ಈಗೆಲ್ಲ ಹಳ್ಳಿಗಳು ಭಾಳಷ್ಟು ಬದಲಾಗಿವೆ. ಅವುಗಳನ್ನೆಲ್ಲ ಗ್ಲೋಬಲ್ ವಿಲೇಜ್ ಅಂತ ನಾವೆಲ್ಲ ಕರಿತೇವೆ. ಇವತ್ತು ಜಾಗತಿಕ
ಜಾಗತಿಕ ಬದಲಾವಣೆ ಏನಿದೆ ಇವತ್ತು, ಜಾಗತೀಕರಣ ಅನ್ನುವಂತಹ ಕಪಿಮುಷ್ಟಿಯಲ್ಲಿ ಕಬಂಧ ಭಾವಗಳಲ್ಲಿ ಸಿಕ್ಕು ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ, ಹಳ್ಳಿಗಳಲ್ಲಿರ್ತಕ್ಕಂಥ ಜನರೂ ಕೂಡ ಇವತ್ತು ಅವರ ತನವನ್ನು ಹೇಗೆ ಕಳ್ಕೊಂಡಿದ್ದಾರೆ, ಹೇಗೆ ಆಧುನಿಕ ಇವತ್ತು ಕಾಲಕ್ಕೆ ಅವು ಎಲ್ಲ ತೆರೆದುಕೊಳ್ತಾ ಇದೆ, ಪಾಶ್ಚಿಮಾತ್ಯ ಸಂಸ್ಕೃತಿಗೆ ನಾವೆಲ್ಲ ಹೇಗೆ ಇವತ್ತು ಅಪ್ಪಿಕೊಳ್ತಾ ಇದ್ದೇವೆ ಅಂತ ಅನ್ನುವಂಥದ್ದನ್ನು ಪ್ರತಿಯೊಂದು ಹಳ್ಳಿಗಳು ಕೂಡ ನಾವು ಗಮನಿಸಿದರೆ ತಿಳಿದು ಬಿಡ್ತೈತೆ. ಹಾಗಾಗಿ ಇಲ್ಲಿ ಮೈಲಾರಪ್ಪ ಅವರು ಕೂಡ ಅವರ ಊರಿನ ಹಿರಿಮೆ ಗರಿಮೆಗಳ ಬಗ್ಗೆ ಬಹಳ ಚೆನ್ನಾಗಿ ಮಾತನಾಡ್ತಾರೆ. ಅದಕ್ಕೆ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಬರೆದಂತಹ ಕವಿತೆಯ ಸಾಲುಗಳು ಈ ಸಂದರ್ಭದಲ್ಲಿ ನನಗೆ ನೆನಪಾದವು. ಅವರು ಬರೀತಾರ ಇಲ್ಲಿ, ಒಲವನ್ನುತ್ತಿ ಬಿತ್ತೋರು, ಬೆಳೆ ಕೊಯ್ದು ಬೆವರೋರು, ಬಿಸಿಲಿನಲ್ಲಿ ಬೇಯೋರು ನನ್ನ ಜನಗಳು ಅಂತ. ನೋಡಿ, ಹೊಲವನ್ನು ಎಲ್ಲ ಉತ್ತುತ್ತಾರ, ಬಿತ್ತುತ್ತಾರ, ಬೆಳೆಯನ್ನು ಕೊಯ್ದು ಬೆವರುತ್ತಾರ. ಅಂದರೆ ಇಲ್ಲಿ ಬೆವರೋದಂದ್ರೆ ಅರ್ಥ ಏನು ಅಂತ ಹೇಳಿದರೆ, ದುಡಿಯೋರು ನಾವೇನೆ, ಆದರೆ ಅದನ್ನು ಉಣ್ಣೋರು ಬೇರೆ ಅಂಥೇಳಿ. ಮತ್ತೆ ನಾವು ಬಿಸಿಲಲ್ಲಿ ನಿಲ್ತೇವೆ ಅಂಥೇಳಿ, ನಮಗೆ ನೆರಳೇ ಇಲ್ಲ. ದಿನನಿತ್ಯ ನಮಗೆ ದುಡಿಮೆಯೇ ಒಂದು ರೀತಿಯಾದಂತಹ ಕಾಯಕ. ಆದರೆ ದುಡಿದಾಗ ಬಂದಂತಹ ಬೆಳೆ ಏನೈತಲ್ಲ, ಆ ಫಸಲು ಏನೈತಲ್ಲ, ಅದು ನಮಗೆ ಕೈಗೆ ಸಿಗೋದಿಲ್ಲ ಅಂತ. ಮತ್ತೆ ನಾವು ಬಿಸಿಲಿಗೆ ನಿಲ್ಲಬೇಕು, ಮತ್ತೆ ಅರೆಬರೆ ಹೊಟ್ಟೆಯಲ್ಲೇ ನಾವು ನಿಲ್ಲಬೇಕು ಅನ್ನುವಂಥದ್ದು. ಅಂದರೆ ಒಂದು ಇಲ್ಲಿ ಶ್ರಮಿಕ ವರ್ಗವನ್ನು, ಇಲ್ಲಿ ಇನ್ನೊಂದು ವರ್ಗ ಏನಿದೆ ಶ್ರೀಮಂತ ವರ್ಗ, ಇಲ್ಲಿ ನಮ್ಮನ್ನು ಬರೀ ದುಡಿಯೋದಕ್ಕಷ್ಟೇ ಬಳಸಿಕೊಳ್ತಾರ ಅಂಥೇಳಿ. ಆ ಹಿನ್ನೆಲೆಯಲ್ಲಿ ಬಹಳ ಚೆನ್ನಾಗಿ ತಮ್ಮ ಊರಿನ ಈ ಗ್ರಾಮ ಸಂಸ್ಕೃತಿಯ ಬಗ್ಗೆ ಬಹಳ ಚೆನ್ನಾಗಿ ಮಾತನಾಡ್ತಾರೆ ಅವರು. ಸಜ್ಜೆಯ ಬಿತ್ತಿದರೆ ಹೆಜ್ಜೆಯ ಹಾಕ್ತಾಳ. ನೋಡಿ, ಸಜ್ಜೆ ಬಿತ್ತಿಕೊಂಥ ಹೊಲದಲ್ಲಿ, ಅದಕ್ಕೆ ನಾನು ಗ್ರಾಮ ಸಂಸ್ಕೃತಿ ಅಂತ ಹೇಳಿದೆ. ಇಲ್ಲಿ ರೈತ ಸಂಸ್ಕೃತಿಯಲ್ಲಿ ಬರ್ತಕ್ಕಂತಹ ಆ ಹೊಲದಲ್ಲಿ ಕೆಲಸ ಮಾಡುವಾಗ ಒಬ್ಬ ಹೆಣ್ಣು ಮಗಳಾಗಲಿ, ಒಬ್ಬ ಗಂಡು ಮಗ ಆಗಲಿ, ಎಷ್ಟು ವಿಶೇಷವಾಗಿ ಆ ಸಂಭ್ರಮವನ್ನು ತನ್ನಷ್ಟಕ್ಕೆ ತಾನು ಅನುಭವಿಸ್ತಾನೆ ಅನ್ನುವಂಥದ್ದನ್ನು ಕವಿತೆಯಲ್ಲಿ ಭಾಳ ಚೆನ್ನಾಗಿ ಅವರು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಮಣ್ಣಿನ ಅನುಭವ ಯಾರಿಗಿದೆ, ಮಣ್ಣಿನ ವಾಸನೆಯಿಂದ ಬಂದವರು ಯಾರಿರ್ತಾರೆ, ಗ್ರಾಮ ಸಂಸ್ಕೃತಿಯನ್ನು ಚೆನ್ನಾಗಿ ಅನುಭವಿಸಿದವರಿಗೆ ಮಾತ್ರ ಇಂತಹ ಶಬ್ದಗಳನ್ನು, ಇಂತಹ ಸಾಲುಗಳನ್ನು ಬರೀಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಜೋಳವ ಬಿತ್ತಿದರೆ ಜೋಗಳ ಹಾಕ್ತಾಳ. ನೋಡಿ, ಜೋಗಳವನ್ನು ಹಾಡ್ತಾಳ ಅಂತ. ಜೋಳ ಬಿತ್ತಿಯಂತನೇ ಜೋಗಳ ಹಾಡ್ತಾಳ, ಸಜ್ಜಿ ಬಿತ್ತಿಯಂತನೇ ಹೆಜ್ಜೆ ಹಾಕ್ತಾಳ, ಕುಣಿತಾಳ, ಅಂದರೆ ಸಂಭ್ರಮದಲ್ಲಿ ಪಾಲ್ಗೊಳ್ತಾಳ ಅಂತ. ನನ್ನೂರ ನೆಲದವ್ವ ಬೇಡಿದ್ದ, ನನ್ನೂರು ನೆಲದವ್ವ ನಾವು ಏನು ಬೇಡ್ತೇವೆ ಅದನ್ನೆಲ್ಲ ನೀಡ್ತಾಳ ಅಂತ. ಮಣ್ಣಿನಲ್ಲಿ ಹಾಕಿದ ಪ್ರತಿಯೊಂದು ಬೀಜವೂ ಕೂಡ ಫಲವನ್ನು ಕೊಡ್ತತಿ. ಹಾಗಾಗಿ ನನ್ನೂರಿನ ನೆಲದಲ್ಲಿ ಹಾಕಿದಂಥ ಯಾವ ಬೀಜವೂ ಕೂಡ ಮೊಳಕೆ ಹೊಡೆದೆ ಇಲ್ಲಿ ರೈತರಿಗೆ ಅನ್ಯಾಯ ಮಾಡೋದಿಲ್ಲ ಅಂತ ತಾಯಿ ನೆಲದವ್ವ. ಹಚ್ಚ ಹಸಿರಿನ ಹೊಸರೂರು ನನ್ನೂರು ಅಂಥೇಳಿ. ಹಚ್ಚ ಹಸಿರು ಯಾವಾಗಲೂ ಹಚ್ಚ ಹಸಿರಿನಿಂದ ತುಂಬಿ ತುಳುಕ್ತಿರ್ತತಿ. ಹಚ್ಚ ಹಸಿರಿನಿಂದ ಆ ನೆಲ ಯಾವಾಗಲೂ ಅತ್ಯಂತ ಶ್ರೀಮಂತಿಕೆಯಿಂದ ಸಂಪದ್ಭರಿತವಾಗಿ ನಮಗೆಲ್ಲ ಕಾಣ್ತತಿ ಅಂಥೇಳಿ ಬಹಳ ಚೆನ್ನಾಗಿ ಈ ನೆಲ ಸಂಸ್ಕೃತಿಯ ಬಗ್ಗೆ, ರೈತ ಸಂಸ್ಕೃತಿಯ ಬಗ್ಗೆ, ಒಂದು ಗ್ರಾಮ ಜೀವನವನ್ನು ಬಹಳ ಚೆನ್ನಾಗಿ ಕಟ್ಟಿಕೊಡುವಂಥ ಪ್ರಯತ್ನವನ್ನು ನನ್ನೂರು ಅನ್ನುವಂಥ ಈ ಕವಿತೆಯಲ್ಲಿ ಅವರು ಮಾಡ್ತಾರೆ. ಹಾಗೆಯೇ ನನ್ನೊಳಗಿನ ಭಯೋತ್ಪಾದಕರು ಅಂತೇಳಿ ಇನ್ನೊಂದು ಕವಿತೆ ಇದೆ. ಅಂದರೆ ಹಣವನ್ನು ಪಡೀತಕ್ಕಂಥವರು ಲಂಚ ರೂಪದಲ್ಲಿ ಹಣವನ್ನು ಪಡೀತಿರ್ತಾರೆ. ಬೇರೆ ಬೇರೆ ಕಚೇರಿಗಳಲ್ಲಿ, ಬೇರೆ ಬೇರೆ ಆಫೀಸ್ಗಳಲ್ಲಿ, ಅಥವಾ ಬೇರೆ ಬೇರೆ ಯೋಜನೆಗಳಲ್ಲೂ ಕೂಡ ಹಾಗೆ ಮಾಡ್ತಿರ್ತಾರೆ. ಸುಳ್ಳೆ ದಾಖಲೆ ಪತ್ರಗಳನ್ನು ಇಟ್ಟುಕೊಂಡು, ಸುಳ್ಳೆ ಏನು ಬಿಲ್ಗಳನ್ನು ಮಾಡಿ ಹಣವನ್ನು ಪಡಿತಿರ್ತಾರೆ. ಬೇರೆ ರೀತಿಯಲ್ಲೂ ಹಣವನ್ನು ಸುಲಿಗೆ ಮಾಡ್ತಿರ್ತಾರೆ. ಅಂತ ಎಲ್ಲ ಭಾಳಷ್ಟು ಜನರನ್ನು ನೀವೆಲ್ಲ ನೋಡಿದ್ದೀರಿ. ಅವರು ಭ್ರಷ್ಟರಲ್ಲ, ಅವರು ಭಯೋತ್ಪಾದಕರು ಕೂಡ ಅಂತ ಹೇಳ್ತಾರೆ ಅವರು. ಆ ಥರ ಮಾಡೋರೆಲ್ಲ ಕೇವಲ ಹಣದಿಂದ ಅವರು ಭ್ರಷ್ಟರಲ್ಲ, ಅದು ಕೂಡ ಒಂದು ಭಯೋತ್ಪಾದನೆಯ ಕೆಲಸವೇ ಅಂತೇಳಿ. ಅದಕ್ಕೆ ನಮ್ಮೊಳಗಿರ್ತಕ್ಕಂಥ ಭಯೋತ್ಪಾದಕರು ಅಂತ ಹೇಳ್ತಾರೆ. ಅಂದರೆ ಜಾತಿಯ ವಿಷಬೀಜಗಳನ್ನು ಬಿತ್ತುವಂಥವರು ಕೂಡ ಭಯೋತ್ಪಾದಕರೇ. ಬಾಂಬುಗಳನ್ನು, ಬಂದೂಕುಗಳನ್ನು ಹಿಡಿದು ಹಿಂಸೆಯನ್ನು ಪ್ರಚೋದನೆ ಮಾಡ್ತಕ್ಕಂಥವರು ಕೇವಲ ಭಯೋತ್ಪಾದಕರಲ್ಲ. ನಮಗೆ ಗೊತ್ತಿಲ್ಲದೆ ಅಕ್ಕಪಕ್ಕದಲ್ಲೇ ಇದ್ದುಕೊಂಡು ನಮ್ಮನ್ನು ಮುಂದೆ ಬಿಟ್ಟು ಹಿಂದೆ ಈ ಜಾತಿ ಧರ್ಮದ ಹೆಸರೇಳಿ ನಮ್ಮನ್ನು ಶೋಷಣೆ ಮಾಡ್ತಕ್ಕಂಥವ್ರು, ನಮ್ಮನ್ನು ತುಳಿತಕ್ಕಂಥವ್ರು, ನಮ್ಮನ್ನು ಅವಮಾನಿಸತಕ್ಕಂತಹ ಸಮುದಾಯ ಏನಿದೆ, ಆ ಎಲ್ಲ ಸಮುದಾಯದವರು ಕೂಡ ಭಯೋತ್ಪಾದಕರು ಅಂತ ಹೇಳ್ತಾರೆ. ಬಹಳ ಸೂಕ್ಷ್ಮವಾದಂಥ ವಿಚಾರ ಇದು. ಅವರೊಳಗಿನ ಈ ಸಂವೇದನೆಗಳು ಏನಿವೆಯಲ್ಲ, ಇಡೀ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂತಹ ಒಂದು ಶೋಷಿತ ವರ್ಗದಲ್ಲಿ ಆ ನೋವು, ಆ ಸಂಕಟ, ಆ ತಲ್ಲಣಗಳೇನಿವೆ, ಆ ಎಲ್ಲ ತಲ್ಲಣಗಳಿಗೆ ಒಂದು ಧ್ವನಿಯಾಗ್ತಕ್ಕಂಥ ಬಹಳ ವಿಶೇಷವಾದಂಥ ಕವಿತೆ ಅಂತ ನಾನು ಅಂದ್ಕೊಳ್ತೇನೆ. ಇಲ್ಲಿ ಅವ್ರು ಹೇಳ್ತಾರೆ, ವೇದಿಕೆಯ ಮೇಲಿನ ಜಾತ್ಯತೀತರು, ವೇದಿಕೆ ಮೇಲೆ ಮಾತಾಡ್ತಾರೆ ಭಾಳಷ್ಟು ಜನ, ಜಾತ್ಯತೀತರು, ನಾವು ಜಾತ್ಯತೀತರು ಅಂಥೇಳಿ. ಜಾತಿಯ ಪರಿಚಾರಕರು ಗದ್ದಿಗೆಗಾಗಿ ಬಡದಾಡ್ತಾರ ಅಂಥೇಳಿ.
ವೇದಿಕೆ ಮೇಲೆ ಭಾಳಷ್ಟು ಜನ ಹಂಗೆಲ್ಲ ಹೇಳ್ತಾರೆ, ನಾವೆಲ್ಲ ಅಣ್ಣ ತಮ್ಮಗಳಿದ್ದಂತೆ, ನಾವೆಲ್ಲರೂ ಕೂಡ ಒಂದೇ ಮನುಷ್ಯ ಜಾತಿಯವರು, ಹೀಗೆ ನಾವೆಲ್ಲ ಹೊಂದಾಣಿಕೆ ಮಾಡ್ಕೋಬೇಕು ಅಂತ ಹೇಳಿ. ಆದರೆ ರಾತ್ರಿಯ ವೇಳೆಯಲ್ಲಿ, ಕತ್ತಲ ರಾತ್ರಿಯಲ್ಲಿ ಲೆಕ್ಕಾಚಾರ ಮಾಡ್ತಕ್ಕಂಥ ಸಂಗತಿಗಳೇ ಬೇರೆ ಅಂತ ಹೇಳಿ ಅವರೆಲ್ಲರೂ ಕೂಡ ಮನುಷ್ಯ ನಿಲುವುಗಳಿಗೆ ವಿರುದ್ಧವಾದಂತಹ ಧೋರಣೆಗಳೇನಿವೆ ಅವರೆಲ್ಲರೂ ಕೂಡ ಈ ನೆಲದಲ್ಲಿ ಹಸಿವನ್ನು ಉಂಡಂಥವರು, ನೋವನ್ನು ಪಟ್ಟವರು, ಅವಮಾನಕ್ಕೆ ಒಳಗಾದವರು, ಅವಕಾಶದಿಂದ ಅಧಿಕಾರದಿಂದ ವಂಚಿತರಾಗಿರ್ತಕ್ಕಂಥ ಸಮುದಾಯಗಳನ್ನು ಮತ್ತೆ ಮತ್ತೆ ಶೋಷಣೆ ಮಾಡ್ತಕ್ಕಂಥ ಜನರೆಲ್ಲರೂ ಕೂಡ ಈ ವ್ಯವಸ್ಥೆ ಏನಿದೆಯಲ್ಲ ಅದೆಲ್ಲವೂ ಕೂಡ ಒಂದು ಭಯೋತ್ಪಾದಕರ ವ್ಯವಸ್ಥೆ ಅಂತ ಹೇಳಿ ಈ ಕವಿತೆಯಲ್ಲಿ ಬಹಳ ಒಂದು ಸಾತ್ವಿಕವಾದಂಥ ಸಿಟ್ಟನ್ನು ಅವರು ಇಲ್ಲಿ ಹೊರ ಹಾಕ್ತಾರೆ. ಇದು ಕೂಡ ಒಂದು ಒಳ್ಳೆಯ ಕವಿತೆ ಅಂತ ನಾನು ಅಂದ್ಕೊಳ್ತೇನೆ. ಈ ನಾಡಿನ ಸಾಕ್ಷಿ ಪ್ರಜ್ಞೆ ಅಂತ ಇರ್ತಕ್ಕಂತಹ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರು ಬಂಡಾಯದ ಹಾಡುಗಳು ಅಂತ ಇದೆ, ಅರಿವಿನ ಹಾಡುಗಳು ಅಂತ ಇವೆ. ಆ ಹಾಡುಗಳಲ್ಲಿ ಬರ್ತಕ್ಕಂತಹ ಒಂದು ಸಾಲು ನನಗೆ ನೆನಪಾಯಿತು. ಭೂಮಿಯ ಬಸಿರಲ್ಲಿ ಬದುಕನ್ನು ಹೆತ್ತವರು ನಾವು ಅಂತ. ಭೂಮಿಯ ಬಸಿರಲ್ಲಿ ಇಲ್ಲಿ ನಮ್ಮ ಬದುಕನ್ನು ಹೆತ್ತವರು ನಾವು ಅಂತ. ಬಹಳ ಸೂಕ್ಷ್ಮವಾದಂತಹ ಒಂದು ಸಂವೇದನೆ ಇರ್ತಕ್ಕಂಥ ಸಾಲು ಇದು. ಅದಕ್ಕೆ ಅವರು ನಮ್ಮವರು ಅನ್ನುವಂತಹ ಕವಿತೆಯಲ್ಲಿ ಬಹಳ ಚೆನ್ನಾಗಿ ಬರೀತಾರೆ. ಇಲ್ಲಿ ನಾನು ಆಗಲೇ ಹೇಳಿದೆ, ಅವಕಾಶದಿಂದ ಅಧಿಕಾರದಿಂದ ವಂಚಿತರಾಗಿರ್ತಕ್ಕಂತಹ ಈ ನೆಲದಲ್ಲಿ ಯಾರು ದಮನಿತರದರ ಅವರ ಬದುಕಿನ ಆ ಎಲ್ಲ ಪಾಡುಗಳನ್ನು ಹಾಡಾಗಿಸಿದಂಥ ಕವಿತೆ ಇದು ನಮ್ಮವರು ಅಂಥೇಳಿ. ಅನಕ್ಷರತೆ ಇರ್ಬೋದು, ಬಡತನ ಇರ್ಬೋದು, ಅಸಹಾಯಕತೆ, ಶೋಷಣೆ, ಅವಮಾನ, ಏನೆಲ್ಲ ಸಂಗತಿಗಳಿಂದ ಒಂದು ಸಮುದಾಯ ಭಾಳಷ್ಟು ಅವಮಾನಕ್ಕೀಡಾಗಿರ್ತದೆ, ಆ ಎಲ್ಲ ಸಂಕಟಗಳನ್ನು ಈ ಕವಿತೆಯಲ್ಲೂ ಕೂಡ ಅವರು ಹಿಡಿದಿಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಊರ ಹಂತಿ ಕಟ್ಟಿದವರು ನಾವು, ಗಲ್ಲಿಗೆ ಬೇಕಾದವರು ನಾವು. ನೋಡು, ಊರಿಗೆ ಹಂತಿ ಕಟ್ಟಿದವರು ನಾವು ಅಂದರೆ ಬೆಳೆಯನ್ನು ಹಂತಿ ಕಟ್ಟೋದು ಅಂತ ಹೇಳಿದರೆ ಕಣ ಅಂತ ರಾಶಿ ಮಾಡ್ತಾರಲ್ಲ, ಬೆಳೆಯನ್ನು ಕೊಯ್ಕೊಂಬಂದು ರಾಶಿ ಮಾಡ್ತಾರೆ. ಅಂದರೆ ಅಗದಿ ಮನೆಗೆ ಸೇರಬೇಕದು, ಬಾಯಿಗೆ ಸಿಗಬೇಕದು ಅಂಥದ್ದೊಂದು ಸ್ಥಿತಿ. ಹಂತಿ ಕಟ್ಟಿ ಅದಕ್ಕೆಲ್ಲ ನಾವೇ ಬೇಕು, ಹಂತಿ ಕಟ್ಟೋದಕ್ಕೆಲ್ಲ ಗಲ್ಲಿಗೆ ಎಲ್ಲ ನಾವೇ ಬೇಕು. ಗ್ರಾಮದ ಪ್ರತಿ ಮೂಲೆಗಳನ್ನು ಸ್ವಚ್ಛ ಮಾಡೋದಕ್ಕೆ ನಾವು ಬೇಕು. ಗ್ರಾಮದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋದಕ್ಕೆ ನಾವೆಲ್ಲ ಬೇಕು. ಕೆರೆ ಬಾವಿ ತೋಡೋದಕ್ಕೆ ನಾವೆಲ್ಲ ಬೇಕು. ಆದರೆ ಅಲ್ಲಿ ನೀರು ಕುಡಿಯೋದಕ್ಕೆ ನೀವು ಮಾತ್ರ ಸಾಧ್ಯ ಅಂತ ಅನ್ನೋದಾದರೆ ಹೇಗೆ ಅಂತ ನೋಡಿ. ಎಷ್ಟು ಮಾರ್ಮಿಕವಾದಂಥ ಸಾಲುಗಳಿವು. ಊರಿನ ಹಂತಿ ಕಟ್ಟಲಿಕ್ಕೆ ನಾವೆಲ್ಲ ಬೇಕು, ಗಲ್ಲಿಗಳನ್ನು ಸ್ವಚ್ಛ ಮಾಡೋದಕ್ಕೆ ಬೇಕು, ಊರಿನ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಆಗೋದಕ್ಕೆ ನಾವೆಲ್ಲ ಬೇಕು. ಆದರೆ ಮೇಲ್ಗಡೆ ಕೂತ್ಕೊಂಡು ನಮ್ಮನ್ನು ಗೌರವದಿಂದ ಕಾಣಲಿಕ್ಕೆ ಮಾತ್ರ ನಾವು ಬೇಡ ಅಂತ ಅನ್ನೋದಾದರೆ ಹೇಗೆ? ಕೆರೆ ಬಾವೆ ತೋಡೋದಕ್ಕೆ ನಾವೆಲ್ಲ ಬೇಕು, ಆದರೆ ನಿರ್ಭಯವಾಗಿ ಅದರೊಳಗಿರ್ತಕ್ಕಂಥ ನೀರನ್ನು ತುಂಬಿ ಕುಡಿಯೋದಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ ಅಂತ ಅನ್ನೋದಾದರೆ ಹೇಗೆ? ಇಂಥ ಅವಕಾಶಗಳಿಂದ ದೂರ ಇಡುವಂಥ ವ್ಯವಸ್ಥೆಯ ವಿರುದ್ಧ ಬಹಳ ಚೆನ್ನಾಗಿ ಅವರು ಬಹಳ ಸೂಕ್ಷ್ಮವಾಗಿ ಬರೀತಾರೆ. ಅಂತರ್ಗಂಗೆ ಕುಡಿದವರು ನಾವು, ಬಲ್ಲವರ ಬೆಂಗಾವಲಿಗೆ ನಾವೆಲ್ಲ ಬೇಕು. ಚೆನ್ನಾಗಿ ಹಣವನ್ನು ಮಾಡಿಕೊಂಡಂಥವರಿಗೆ, ಅಧಿಕಾರದಿಂದ ಎಲ್ಲ ಅನುಭವಿಸ್ತಕ್ಕಂಥವರಿಗೆ, ಅವರಿಗೆ ರಕ್ಷಣೆ ಕೊಡೋದಕ್ಕೆ ನಾವೆಲ್ಲ ಬೇಕು. ನಿಮ್ಮ ಬೆಂಗಾವಲಿಗೆ ನಾವೆಲ್ಲ ಬೇಕು. ಹೌದು, ಸೂರಿಲ್ಲದೆ ನಾವು ಸೊರಗಿದವರು. ನಿಮಗೆಲ್ಲ ಬೆಂಗಾವಲಿಗಿದ್ದರೂ ಕೂಡ ನಮಗೊಂದು ಸರಿಯಾಗಿ ಇರಲಿಕ್ಕೆ ಮನೆ ಇಲ್ಲ ಅಂತೇಳಿ ತನ್ನ ತಾನರಿಯದ ಪರರಿಗೆ ಪರೋಪಕಾರಿಯಾದವರು ನಾವು. ನಮ್ಮನ್ನು ನಾವು ಅಂದರೆ ತನ್ನನ್ನು ತಾನು ಅರಿಯದೆ ನಮ್ಮನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರತಕ್ಕಂಥದ್ದಕ್ಕೆ, ಅಂದರೆ ಅಕ್ಷರದ ಕೊರತೆಯಿಂದಾಗಿ, ಶಿಕ್ಷಣದ ಕೊರತೆಯಿಂದಾಗಿ ನಾವೆಲ್ಲ ಹೀಗೆ ಹಿಂದುಳಿದಿದ್ದೇವೆ ಅಂಥೇಳಿ ನಮ್ಮವರು ಅನ್ನುವಂತಹ ಈ ಕವಿತೆಯಲ್ಲಿ ಈ ಎಲ್ಲ ಗತಿಗಳನ್ನು ಕುರಿತು ಭಾಳ ಚೆನ್ನಾಗಿ ಬರೀತಾರೆ. ಇದಕ್ಕೆಲ್ಲ ಪರಿಹಾರ ಅಂತ ಹೇಳಿದರೆ ಅಕ್ಷರ ಜ್ಞಾನ ಅಂತ, ಶಿಕ್ಷಣವನ್ನು ನಾವೆಲ್ಲ ಪಡ್ಕೋಬೇಕು. ಅಕ್ಷರದ ಮೂಲಕ ನಾವೆಲ್ಲ ಜನವಾಹಿನಿಯ ಇಲ್ಲಿ ಮುಂಚೂಣಿಯಲ್ಲಿ ಬಂದಾಗ ಮಾತ್ರ ಈ ಏನೇ ಇರಲಿ ಇವತ್ತು ಸೌಲಭ್ಯಗಳು, ಸರ್ಕಾರದಿಂದ ಬರ್ತಕ್ಕಂಥ ಅನೇಕ ಸೌಲಭ್ಯಗಳನ್ನು ಶಿಕ್ಷಣದ ಮೂಲಕ ಪಡ್ಕೊಳ್ತಾ, ಅಕ್ಷರಗಳ ಮೂಲಕ ಪಡ್ಕೊಳ್ತಾ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ಆರೋಗ್ಯಕರವಾದಂತಹ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಈ ಕವಿತೆಯ ಮೂಲಕ ಭಾಳ ಚೆನ್ನಾಗಿ ಅವರು ಮಾತನಾಡ್ತಾರೆ. ಇಲ್ಲಿ ನನಗೆ ಕಾಲಮಿತಿ ಇರೋದರಿಂದ ಇಲ್ಲಿ ಎಲ್ಲ ಬಹುತೇಕ ಕವಿತೆಗಳು ಕೂಡ ಉಲ್ಲೇಖ ಮಾಡಿ ಒಂದು ವಿಶ್ಲೇಷಣೆಗೆ ಒಳಗಾಗುವಂಥ ಕವಿತೆಗಳೇ. ಹಾಗಾಗಿ ಇಲ್ಲಿಗೆ ಈ ಪುಸ್ತಕದ ಅವಲೋಕನವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ಪುಸ್ತಕದೊಂದಿಗೆ ತಮ್ಮನ್ನು ನಾನು ಭೇಟಿಯಾಗ್ತೇನೆ. ಇಲ್ಲಿ ಕವಿ ಮಿತ್ರರಾದಂತಹ ಮೈಲಾರಪ್ಪ ಬೂದಿಹಾಳವರು ಕಾವ್ಯದ ಒಂದಷ್ಟು ಲಯ, ಅಲ್ಲಿರ್ತಕ್ಕಂಥ ಕೆಲವು ಸೂಕ್ಷ್ಮತೆಗಳನ್ನು ಮತ್ತು ಮತ್ತೊಂದಷ್ಟು ಅಧ್ಯಯನಕ್ಕೆ
ಮತ್ತೊಂದಷ್ಟು ಓದಿಗೆ, ಮತ್ತೊಂದಷ್ಟು ಜೀವನ ಅನುಭವಕ್ಕೆ ತೆರೆದುಕೊಂಡಿದ್ದೆ ಆದರೆ ಖಂಡಿತ ಅವರು ಒಳ್ಳೆಯ ಇನ್ನೊಂದಷ್ಟು ಕೃತಿಗಳ ಮೂಲಕ ಕನ್ನಡ ಈ ಸಾಹಿತ್ಯವನ್ನು ಶ್ರೀಮಂತಗೊಳಿಸುವಲ್ಲಿ ಖಂಡಿತ ಅವರ ಪಾತ್ರ ಹಿರಿದು ಅನ್ನುವಂತಹ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ಪುಸ್ತಕದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೆ ವಿರಾಮ. ನಮಸ್ಕಾರ.